ಮಧ್ಯಾಹ್ನ ಊಟ ಮಾಡ್ತೀವ. ಅದೇ ತರನೇ ದಿನ ಬೆಳಗಾದ ತಕ್ಷಣನೇ ಪೂಜೆ ಮಾಡಬೇಕು, ಸ್ನಾನ ಮಾಡಬೇಕು, ಸಂಧ್ಯಾ ವಂದನೆ ಮಾಡಬೇಕು, ಪಂಚಾಂಗನ ಓದಬೇಕು, ಬರೀಬೇಕು, ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಅದು ಜ್ಯೋತಿಷಿಗೆ ಲಕ್ಷಣ. ಈಗಾಗಲೇ ಭಾವಕುಂಡಲಿಗೆ ಬಂದ್ಬಿಟ್ಟಿದೀವಿ ನಾವು. ಭಾವಕುಂಡಲಿ ಅಂದ್ರೆ ಏನಂತ ಹೇಳಿದೆ ನಾನು, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಎಲ್ಲಾ ಜ್ಯೋತಿಷಿಗಳಿಗೂ ಅದೇ ಇಂಪಾರ್ಟೆಂಟು. ನಾನೇನ್ ಮಾಡಿದೆ, ಕೆಳಗಡೆಯಿಂದ ಬಂದು ಭಾವಕ್ಕೆ ನಿಲ್ಸಿದ್ದೀನಿ. ಭಾವ ಇದಿಂದನೇ ಇದೆಲ್ಲ ನೋಡೋದು. ಈ ಭಾವ ನೋಡೋದಕ್ಕೆ ಇವೆಲ್ಲ ಬೇಕು, ಈ ಟೂಲ್ಸ್ಗಳೆಲ್ಲ ಬೇಕು. ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ, ರಾಶಿಯ ಕಾರಕತ್ವಗಳು, ಗ್ರಹ ಕಾರಕತ್ವಗಳು, ಇದೆಲ್ಲವನ್ನ ಅಳವಡಿಸಿ ಭಾವದ ಮೇಲೆ ಇಟ್ಟು ನೋಡುವಂತ ಚಿತ್ರಣ. ಅದಕ್ಕೆ ಭಾವ ಅಂತಕ್ಕಂಥದ್ದು ಬಂದಿದ್ದು ಅಂತ ಹೇಳಿದ್ವಿ. ಭಾವದ್ದು ಏನ್ ಬರುತ್ತೆ ನಾನು ಬರ್ಕೊಂಡಿದ್ದೀರಾ? ಒಂದನೇ ಭಾವದಲ್ಲಿ ಏನೇನ್ ನೋಡ್ಬೇಕು ಅಂತ ಹೇಳಿದ್ವಿ? ದೇಹ, ಉದಯ, ರೂಪ, ಶಿರಸ್ಸು, ವರ್ತಮಾನ, ಧನ, ಇವುಗಳನ್ನು ಪ್ರಥಮ ಭಾವದಲ್ಲಿ ನೋಡಬೇಕು. ಹೌದು, ಎಸ್. ಈಗ ಒಂದು ಚಾರ್ಟ್ ಮಾಡ್ಕೊಳ್ಳಿ. ಈ ತರ ಎಕ್ಸೆಲ್ ನೋಡಿ, ಈ ತರ ಒಂದು ಚಾರ್ಟ್ ಮಾಡ್ಕೊಳ್ಳಿ. ದೊಡ್ಡದಾಗಿ ಒಂದು ಚಾರ್ಟ್ ಬರ್ಕೊಳ್ಳಿ. ಮೇಷರಾಶಿಯಿಂದ ಕಾಣ್ತಾ ಇದೆಯಾ? ಸೊ ಇವಾಗ ಇದು ಮೇಷರಾಶಿಯನ್ನ ನೀವು ಲಗ್ನ ಅಂತ, ಯಾವುದೇ ರಾಶಿಯನ್ನ ನೀವು ಲಗ್ನ ಅಂತ ಕನ್ಸಿಡರ್ ಮಾಡಬಹುದು. ಇದೇ ಲಗ್ನ ಬರಬೇಕಂತಿಲ್ಲ, ಯಾವುದು ಬೇಕಾದ್ರೆ ಲಗ್ನ ಬರಬಹುದು. ಓಕೆ, ಇವಾಗ ಇದನ್ನ ಲಗ್ನ, ಇವಾಗ ಇಲ್ಲಿ ಲಗ್ನ ಬರುತ್ತೆ ಅಂತ ಹೇಳಿದ್ರೆ ನಾವೇನ್ ಹೇಳಿದೀವಿ, ಎಲ್ಲಿ ಲಗ್ನ ಬರುತ್ತೋ ಅಲ್ಲಿ ಈ ತರ ಎರಡು ಲೈನ್ ಅನ್ನು ಹಾಕಿರ್ತಾರೆ ಅಂತ ಹೇಳಿದ್ವಿ. ಅಥವಾ ಅಸೆಂಡೆಂಟ್ ಅಂತ ಬರ್ದಿರ್ತಾರೆ, ಅಥವಾ ಲಗ್ನ ಅಂತ ಬರ್ದಿರ್ತಾರೆ. ಫುಟ್ ಫಾರ್ಮ್ ಬರಲ್ಲ, ಬೇರೆ ಲಾ ಅಂತನಾದ್ರೂ ಬರ್ದಿರ್ತಾರೆ. ಓಕೆ, ಸೊ ಇವಾಗ ನೀವು ಬರಿತಾ ಇರೋದು ಲಗ್ನ ಕಾರಕತ್ವ ಬರಿತಾ ಇರೋದ್ರಿಂದ ಲಗ್ನದ ಒಳಗಡೆ ನಿಮ್ಮ ಈಸಿನೆಸ್ಗೆ ಏನ್ ಬರ್ಕೊಳ್ಬಹುದು ಅಂತ ಹೇಳಿದ್ರೆ ನೋಡಿ, ಫಸ್ಟು ಜಾತಕನ ಜನ್ಮ ತಲೆ ಹೇಗಿರುತ್ತೆ ಒಂದು ಅಂತ ಹೇಳ್ಬೋದು. ತಲೆ, ಆಮೇಲೆ ಶರೀರ, ಆಮೇಲೆ ರೂಪ, ದೊಡ್ಡಮ್ಮ. ಇದೇನಿದು ದೊಡ್ಡಮ್ಮ ಅಂದ್ರೆ? ಸ್ವಂತ ಶಕ್ತಿ, ಪ್ರತಿಭೆ, ಆರೋಗ್ಯ, ಜನ್ಮಸ್ಥಳ, ಅಭಿಮಾನ, ಇದೆಲ್ಲ ಬಂದು ಯಾವುದ್ರಲ್ಲಿ ನೋಡೋದು? ಇದು ಲಗ್ನದಲ್ಲಿ ನೋಡೋದು. ಎರಡನೇ ಮನೆ ಇದು ಯಾವಾಗ್ಲೂ ಲಗ್ನ ಒಂದನೇ ಮನೆ ಆಗತ್ತೆ, ಅದರ ಪಕ್ಕದ ಮನೆ ಎರಡನೇ ಮನೆ ಆಗತ್ತೆ. ಎಣಿಸ್ಬೇಕಾದ್ರೆ ಯಾವ ತರ ಎಣಿಸ್ಬೇಕು? ಕ್ಲಾಕ್ ವೈಸ್ ಅಲ್ಲೇ ಲೆಕ್ಕ ಮಾಡಬೇಕು. ಇದು 1, ಇದು 2 ಅಂತ ಲೆಕ್ಕ ಹಾಕ್ಬೇಕು. 2, 3, 4 ಹಿಂಗ್ ಲೆಕ್ಕ ಹಾಕ್ಬೇಕು ಕ್ಲಾಕ್ ವೈಸ್ ಅಲ್ಲಿ. 5,
6 7 ಹಿಂಗ್ ಲೆಕ್ಕ ಹಾಕ್ಬೇಕು. ಆಂಟಿ ಕ್ಲಾಕ್ ವೈಸ್ ಲೆಕ್ಕ ಹಾಕೋದು ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಇದರಲ್ಲಿ ಬರಲ್ಲ. ಎಲ್ಲಿ ನಾವು ಆಂಟಿ ಕ್ಲಾಕ್ ವೈಸ್ ಲೆಕ್ಕ ಮಾಡಲ್ಲ. ಅದನ್ನ ಕೆಲವು ಇದು ನಾರ್ತ್ ಇಂಡಿಯನ್ಸ್ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಲೆಕ್ಕ ಮಾಡ್ತಾರೆ. ನಾರ್ತ್ ಇಂಡಿಯನ್ಸ್ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಲೆಕ್ಕ ಹಾಕ್ತಾರೆ. ಹಿಂಗಿರುತ್ತದು. ಹಿಂಗಿರುತ್ತೆ. ಅವ್ರೇನ್ ಮಾಡ್ತಾರೆ ನೋಡಿ, ಇದನ್ನ 1 2 3 4 5 6 7 8 9 10 11 12 ಹಿಂಗ್ ಬರೀತಾರೆ. ಯಾರಿದು? ನಾರ್ತ್ ಇಂಡಿಯನ್ಸ್. ನಾರ್ತ್ ಇಂಡಿಯನ್ಸ್. ಅವರು ಉಲ್ಟಾ ಹಿಂಗ್ ಬರ್ಕೊಂಡು ಹೋಗ್ತಾರೆ. ನಾವ್ ಹೆಂಗ್ ಬರ್ಕೊಂಡು ಹೋಗ್ತೀವಿ? ಕ್ಲಾಕ್ ವೈಸ್ ಚೌಕಟ್ಟಾಗಿ ಹಾಕೊಂಡು ಹೋಗ್ತೀವಿ. ಅವ್ರೇನ್ ಮಾಡ್ತಾರೆ, ಈ ತರ ಟ್ರಯಾಂಗಲ್ ಶೇಪ್, 3 ಟ್ರಯಾಂಗಲ್ ಶೇಪ್ ಅಲ್ಲಿ ಹಾಕ್ಬಿಟ್ಟು ಈ ತರ ಬರೀತಾರೆ. ಪ್ರಿಡಿಕ್ಷನ್ ಅಲ್ಲ, ಭಾವಕಾರಕತ್ವಗಳೆಲ್ಲ ಒಂದೇನೆ. ಭಾವಕಾರಕತ್ವಗಳೆಲ್ಲ ಒಂದೇನೆ. ಭಾವ ನೋಡೋ ವಿಧಾನ ಒಂದೇನೆ. ಭಾವ ನೋಡೋ ವಿಧಾನ ಎಲ್ಲ ಒಂದೇನೆ. ಆಯ್ತಾ? ಅಲ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ 1 2 3 4 ಹಿಂಗೆ ಇರುತ್ತೆ. ಲಗ್ನ ಎಲ್ಲಿ ಚೇಂಜ್ ಆಗುತ್ತೋ ಅಲ್ಲಿಗೆ ಮಾತ್ರ ಲಗ್ನ ಚೇಂಜ್ ಮಾಡ್ತಾರೆ. ಸಪೋಸ್ ಇವಾಗ ಇದು ಲಗ್ನ ಆಯ್ತು ಅಂತ ಇಟ್ಕೊಳ್ಳಿ. ಯಾವುದು? ಇದು ಲಗ್ನ ಅಂತ ಇಟ್ಕೊಳ್ಳಿ. ಈ ಲಗ್ನ ಇಲ್ಲಿ ತಂದಿಟ್ರೆ ಹಿಂಗೆ ಉಲ್ಟಾ ಮಾಡ್ಕೊಂಡ್ಬಿಡ್ತಾರೆ ಅವ್ರು. ಇದೇ ಲಗ್ನ ಅವರಿಗೆ. ಒಂದನೇದೇ ಲಗ್ನ ಆಗ್ಬಿಡುತ್ತೆ ಅವಾಗ. ಓಕೆ, ಸೊ ನಮಗೆ ಅದಕ್ಕೂ ಸಂಬಂಧ ಇಲ್ಲ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇವಾಗ ಗೊತ್ತಿಲ್ದಿರೋ ಬಗ್ಗೆ ತಿಳ್ಕೊಂಡು ಮಾಡೋ ಕೆಲಸ ಬೇಡ. ಈಗ ಇರೋದು ಫಸ್ಟ್ ಕಲಿಯೋಣ, ಆಮೇಲೆ ವೆಸ್ಟರ್ನ್ ಕಂಟ್ರಿ ಹೆಂಗ್ ನೋಡ್ತಾರೆ, ಆಮೇಲೆ ತಮಿಳ್ನಾಡವ್ರು ಹೆಂಗ್ ನೋಡ್ತಾರೆ, ಅದೆಲ್ಲ ಆಮೇಲೆ ನೋಡೋಣ. ಇವಾಗ ನಾವ್ ಎಷ್ಟಿದೀವಿ ಅಷ್ಟು ನೋಡೋಣ. ಓಕೆ, ನೆಕ್ಸ್ಟ್ ಏನ್ ಹೇಳಿದ್ವಿ? ಮುಖ, ಕುಟುಂಬ. ಕುಟುಂಬ ಬರ್ಸಿದೀವ ಇದನ್ನ. ಕುಟುಂಬ, ಮಾತು, ಮಾತು, ವಾಕ್. ಆವಾಗ ನಾವು ಹಂಗೆ ಬಾಯಿಯಲ್ಲಿ ಬರ್ಸಿದ್ವಿ. ಇವಾಗ ಚಿತ್ರಣ ಹಾಕಿ ಬರೆಸ್ತಾ ಇದ್ವಿ. ಸಾಮರ್ಥ್ಯ, ಸಾಮರ್ಥ್ಯ, ವಿದ್ಯೆ, ವಿದ್ಯೆ, ಆಮೇಲೆ ಕಣ್ಣು, ರೈಟ್ ಐ ಅಂತ ಬರ್ಸಿದ್ವಿ. ಮುಖ, ಬಂಧುಗಳು, ಬಂಧುಗಳು, ಆಮೇಲೆ ಚರಾಸ್ತಿ, ಚರಾಸ್ತಿ, ಆಮೇಲೆ ಗಾಯನ, ಗೂಢವಿದ್ಯೆ, ಗೂಢವಿದ್ಯೆ, ಇದು ಮೂರನೇದ್ರಲ್ಲಿ. ಮೂರನೇದೇನು? ಗೂಢವಿದ್ಯೆ. ಗೂಢವಿದ್ಯೆ ಅಂದ್ರೆ ಇದೆ. ನೀವು ಈ ಯಂತ್ರ, ಮಂತ್ರ, ತಂತ್ರ, ಆಮೇಲೆ ರೇಖಿ, ಪ್ರಾಣಿ ಕೀಲಿಂಗು, ಯಾರು ಗೊತ್ತಿಲ್ದಿರತಕ್ಕಂಥ ವಿದ್ಯೆಗಳನ್ನ, ತಂತ್ರಗಳ ಕಲಿಯೋದು. ತಮ್ಮಂದಿರು, ತಮ್ಮ, ತಮ್ಮ, ಆಮೇಲೆ ಧೈರ್ಯ, ಧೈರ್ಯ, ಮಾವ, ಕೈ ಚಳಕ, ಕೈ ಚಳಕ, ಆಮೇಲೆ ಬರವಣಿಗೆ, ಬರವಣಿಗೆ, ಬುದ್ಧಿವಂತಿಕೆ, ಬುದ್ಧಿವಂತಿಕೆ, ಪ್ರಯಾಣ, ಪ್ರಯಾಣ, ಅಕ್ಕಪಕ್ಕದವರು, ಅಕ್ಕಪಕ್ಕದವರು. ಇದು 4ನೇದು. ವಾಸಸ್ಥಳ. ಗುರುಗಳೇ, ಇದು 3ನೇದು ಮಾವ ಅಂದ್ರೆ ಸೋದರ ಮಾವನ ಇಲ್ಲ ಬೇರೆ ಮಾವನ? ಬರ್ಕೊಳ್ಳಿ, ಹೇಳ್ತೀನಿ. ವಾಸಸ್ಥಳ, ತಾಯಿಯ ಸೌಖ್ಯ, ತಾಯಿಯ ಸೌಖ್ಯ,
ಗುಪ್ತಧನ, ಗುಪ್ತಧನ, ವಾಹನ, ವಾಹನ, ಎದೆ. ಓಕೆ, ಇದು ಪುತ್ರ, ಪುತ್ರರು. ಆಮೇಲೆ ಅತ್ತಿಗೆ, ಅತ್ತಿಗೆ, ತಾತ, ಚಿಕ್ಕಮ್ಮ, ಚಿಕ್ಕಮ್ಮ. ಇಷ್ಟು ಸಾಕು. ಇವಾಗ ಇದ್ರಲ್ಲೇನೋ ನಿಮ್ಗೆ ಹೇಳ್ಕೊಡ್ಬೇಕು, ಆಮೇಲೆ ಬೇಕಿದ್ದು ಬರ್ಸ್ತೀನಿ ನಾನು. 5ನೇದು 6ನೇದು ಬಂದು ಸೋದರ ಮಾವ. ಟೈಮ್ ಆಗ್ತಾ ಇದೆ ಅದಕ್ಕೆ. ಸೋದರ ಮಾವ, ತಾಯಿಯ ತಂಗಿ, ತಾಯಿಯ ತಂಗಿ, ಚಿಕ್ಕಮ್ಮ, ಆಮೇಲೆ ಸೇವೆ, ಸೇವೆ, ಜಗಳ, ಜಗಳ, ಅಭಿಚಾರ, ಅಭಿಚಾರ, ಶತ್ರು. ಇದು ಓಕೆ. 7ನೇದು ಪತ್ನಿ, ಪ್ರತಿಸ್ಪರ್ಧಿ, ಪತ್ನಿ ಪ್ರತಿಸ್ಪರ್ಧಿ, ದೊಡ್ಡಪ್ಪ, ದೊಡ್ಡಪ್ಪ, ತಾಯಿಯ ತಾಯಿ, ಬೇರೆ ರಿಲೇಶನ್ಶಿಪ್ ಮಾತ್ರ ಹೇಳ್ತೀನಿ, ಮಿಕ್ಕಿದ ಆಮೇಲೆ ಹೇಳ್ಗೋಣ. ಒಂದೊಂದಾಗಿ ಹೋಗ್ಬೇಕು. ಲೈಂಗಿಕ ತೃಪ್ತಿ, ಎಂಟನೇದು ಆಯುಷು, ಲಾಟ್ರಿ, ತಾತನ ಆಸ್ತಿ, ತಾತನ ಆಸ್ತಿ, ವ್ಯತೆ, ವ್ಯತೆ, ವರದಕ್ಷಿಣೆ, ವರದಕ್ಷಿಣೆ, ಗಂಡಾಂತರ, ಆಕಸ್ಮಿಕ ಧನಲಾಭ, ಆಕಸ್ಮಿಕ ಧನಲಾಭ, ಆಕಸ್ಮಿಕ ಧನಲಾಭ. ಆಮೇಲೆ 9ನೇದು ನೋಡು, ತಂದೆ, ದ್ವಿತೀಯ ಪತ್ನಿ ಅಥವಾ 2ನೇ ಹೆಂಡತಿ. ಇದಕ್ಕೆ ಇದನ್ನು ಬರ್ಸಿದ್ದು. ದೈವ ಅನುಗ್ರಹ, ಇದೆಲ್ಲ ಬರ್ಸಿದ್ದೀನಿ, ದೈವ ಅನುಗ್ರಹ. ಆಮೇಲೆ ಮೊಮ್ಮಕ್ಕಳು, ಮೊಮ್ಮಕ್ಕಳು, ತಮ್ಮನ ಪತ್ನಿ, ತಮ್ಮನ ಪತ್ನಿ, ಸುಕೃತ, ಸುಕೃತ. 10ನೇದು ಪ್ರತಿಭೆ, ಉದ್ಯೋಗ, ಉದ್ಯೋಗ, ಆತ್ಮ, ಸರಕಾರ, ಕೀರ್ತಿ, ಕೀರ್ತಿ, ಅತ್ತೆ, ತಂದೆಯ ದನ, ದನ, ಸೋದರತ್ತೆ. 11ನೇದು ಬಂದು ಸೋದರತ್ತೆ. ಇಲ್ಲಿ ಕುಂಭರಾಶಿ ಅಂತ ಕರೆಯಬಾರದು. ಭಾವಗಳನ್ನ ಮಾತಾಡುವಾಗ
ಯಾವುದೇ ಕಾರಣಕ್ಕೂ ರಾಶಿಯ ಹೆಸರನ್ನ ಹೇಳಬಾರ್ದು. ಮೇಷರಾಶಿ, ರಾಶಿ ಅಂತ ಹೇಳಬಾರ್ದು. ಇಲ್ಲಿ ಭಾವಗಳನ್ನ ಹೆಸರಿಡಬೇಕು. ಇದೇನೇ ಭಾವ? ಎಷ್ಟೇ ಭಾವ ಇದು? 11ನೇ ಭಾವ. 11ನೇ ಭಾವ ಅಂತ. 11ನೇ ಭಾವ ಅಂತ ಹೇಳ್ಬೇಕು. ಕುಂಭರಾಶಿ ಅಂತ ಹೇಳಬಾರ್ದು. ಟೋಟಲ್ ಪಿಡಕೆನೆ ರಾಂಗ್ ಆಗಬಿಡ್ತದೆ. ಚಿಕ್ಕಪ್ಪ, ಅಣ್ಣನ ಸೊಸೆ, ಅಣ್ಣ ಮತ್ತೆ ಸೊಸೆ, ಅಣ್ಣನ ಸೊಸೆ ಅಲ್ಲ, ಅಣ್ಣ ಸೊಸೆ, ಅಳಿಯ, ಸ್ನೇಹಿತರು, ಜಯ, ಸಂತೋಷ ಎಲ್ಲ ಇಲ್ಲೇ ಬರೋದು. ಲಾಭ, ಶುಭ. ಓಕೆ. 12ನೇ ಮನೆ ಏನ್ ಬರುತ್ತೆ? ತಂದೆಯ ತಾಯಿ, ಜಾತಕನ ವ್ಯಯ, ಅಜ್ಜಿ, ಕಾರಾಗೃಹ, ತ್ಯಾಗ, ಮೋಕ್ಷ, ಪರದೇಶವಾಸ, ಪಾದಗಳು, ಇನ್ನು ಬೇಕಾದಷ್ಟಿದೆ. ಸೊ ಇವಾಗ ನಿಮಗೆ ಇಲ್ಲಿ ಒಂದು ಕಾಣಬೇಕು. ಏನಾದ್ರೂ ನಿಮಗೆ ಏನ್ ಕಾಣ್ತಾ ಇದೆ ಅಂತ ಹೇಳ್ಬೇಕು. ನನಗೆ ನಾನು ಏನ್ ಹೇಳ್ತೀನಿ ಅಂತ ಅರ್ಥ ಮಾಡ್ಕೊಬೇಕು. ನಿಮಗೆ ಯಾಕೆ ನಾನು ರಿಲೇಶನ್ಶಿಪ್ ಅಂತ ಬರುತ್ತೆ ಅಂದ್ರೆ ಬರ್ಕೊಂಡ್ರೆ ಎಲ್ಲ ಬರ್ಕೊಂಡಿದ್ದೀರಾ? ಬರ್ಕೊಂಡಿದ್ದೀವಿ. ಓಕೆ. ಓಕೆ. ಏನ್ ಹೇಳಿದ್ವಿ ನಾವು? ಲಗ್ನ ಅಂತಕ್ಕಂಥದ್ದು ಏನಂತ ಹೇಳಿದ್ವಿ? ತಲೆ, ಶರೀರ, ಫಸ್ಟ್ ಲಗ್ನ ಅಂತಕ್ಕಂಥದ್ದು ಯಾವ ಜಾತಕವನ್ನ ನಾವು ರೀಡ್ ಮಾಡ್ತೀವೋ ಆ ಸಮಯದಲ್ಲಿ ಪೂರ್ವದಲ್ಲಿ ಸೂರ್ಯನ ಕಿರಣಗಳು ಯಾವ ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಮೇಲೆ ಬೀಳುತ್ತದೋ ಆ ಜನನವಾದಂಥ ಸಮಯಕ್ಕೆ ಅದನ್ನೇ ಲಗ್ನ ಬಿಂದು ಅಂತ ಕರಿತೀವಿ. ಅದನ್ನೇ ಲಗ್ನ ಅಂತ ಕರಿತೀವಿ. ಲಗ್ನ ಅಂದ್ರೆ ಅವನ ಜಾತಕನೇ ಲಗ್ನ. ಜಾತಕನು. ಈಗ ಇಲ್ಲಿರ್ತಕ್ಕಂಥ ಸಂಬಂಧಗಳು, ಹೆಂಡತಿ, ಅತ್ತೆ, ಮಾವ, ತಂಗಿ, ತಾಯಿ, ಅಣ್ಣ, ದೊಡ್ಡಪ್ಪ, ಚಿಕ್ಕಪ್ಪ, ಸ್ನೇಹಿತರು, ಅವರು ಶತ್ರುಗಳು, ಇವರೆಲ್ಲ ಯಾರಿಗೆ ಬೇಸಾಗಿರೋದು? ಜಾತಕನಿಗೆ ಅನುಗುಣವಾಗಿರೋದು. ನನಗಲ್ಲ, ಓದೋರ್ಗಲ್ಲ, ನೋಡೋರ್ಗಲ್ಲ, ಜಾತಕನಿಗೆ. ಯಾರು ಜಾತಕವನ್ನ ತಂದು ಕೊಡ್ತಾರೋ, ಯಾವ ಜಾತಕವನ್ನ ನೀವು ನೋಡ್ತಾ ಇದ್ದೀರೋ ಆ ಜಾತಕನ ಕುಂಡಲಿಯ ಪ್ರಕಾರವಾಗಿ ಲಗ್ನ ಯಾವುದು ಬರುತ್ತೋ ಅದೇ ಜಾತಕ, ಅವನೇ ಜಾತಕ. ರಮೇಶನೋ, ರಾಮನೋ, ಭೀಮನೋ, ಸೋಮನೋ ಯಾರಾದ್ರಾಗಿರ್ಲಿ, ಹೆಸರು ನಮಗೆ ಬೇಡ, ಯಾವುದು ಬೇಡ. ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಕೊಟ್ಟಾಗ ನೀವು ತಯಾರು ಮಾಡಿದಂಥ ಕುಂಡ್ಲಿ ಯಾವುದಿದೆಯೋ ಅದರಲ್ಲಿ ಲಗ್ನ ಅಂತ ಎಲ್ಲಿ ನಮೂದನೆಯನ್ನ ಮಾಡಿದಾರೋ ಅದೇ ಆ ಜಾತಕನ ಮೊದಲನೇ ಮನೆ, ಅವನೇ ಜಾತಕ. ಅಲ್ಲಿಂದನೇ ಪ್ರಾರಂಭ. ಅವನ ಆಗು ಹೋಗುಗಳು, ಸುಖ ದುಃಖಗಳು ಪ್ರಾರಂಭವಾಗೋದು ಅಲ್ಲಿಂದಲೇ. ಸೊ ಅದಕ್ಕೆ ಇಲ್ಲಿ ಮೊದಲನೇ ಪಾಯಿಂಟ್ ಲಗ್ನ ಅಂದ್ರೆ ಜಾತಕ. ಅರ್ಥವಾಯ್ತಾ? ನೀವು ಪ್ರಶ್ನಾಶಾಸ್ತ್ರ ಹಾಕೋರು ಸರಿ, ಅಷ್ಟಮಂಗಳ ಹಾಕೋರು ಸರಿ, ಜಾಮಕೋಲ್ ಹಾಕೋರು ಸರಿ, KP ಹಾಕೋರು ಸರಿ, ಲಗ್ನ ಅಂತ ಎಲ್ಲಿ ಬರೆದಿರ್ತಾರೋ ಅವನೇ ಜಾತಕನು. ಅವನ ವಿಚಾರವಾಗಿಯೇ ನಾವು ಮಾತಾಡ್ತಿರೋದು.
ಈ ಭಾವಗಳೆಲ್ಲ ಏನಂಗಾದ್ರೆ ಯಾವುದು ಇಲ್ಲಿರೋ ಭಾವಗಳೆಲ್ಲ ಏನಪ್ಪಾ ಅಂತಂದ್ರೆ ಇವನಿಗೆ ಬರಬಹುದಾದಂತ ಭಾವನೆಗಳು, ಅಂದ್ರೆ ಇವನಿಗೆ ಸಪೋರ್ಟ್ ಮಾಡೋದಕ್ಕೆ, ಇವನ ಜೀವನದಲ್ಲಿ ಸುಖ ಸಂತೋಷಗಳನ್ನ ಅನುಭವಿಸೋದಕ್ಕೆ ಬರುವಂತ ಪಾತ್ರಗಳನ್ನ ಅವರು ಭಾವ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಈಗ ಮೊದಲನೇ ಪಾತ್ರ ಯಾವ್ದು ಬರುತ್ತೆ ಈ ಜಾತಕನಿಗೆ? ಮೊದಲನೇ ಪಾತ್ರ ಯಾವುದು? ಜಾತಕನಪ್ಪ ಶರೀರ. ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ಜಾತಕನಿಗೆ ಶರೀರನ ಪಾತ್ರಗಳು ಯಾವುದು ಅಂತ ಹೇಳಿದೆ ರೀ ಮಂಜುನಾಥ್. ನಾನು ಬಿಡಿಸಿ ಯಾರು ಬಿಡಿಸಿ ಹೇಳ್ತಾ ಇದ್ದೀನಿ. ನಾನು ಫಸ್ಟ್ ಒಂದು ನಾನು ನಂದು ಅಂದ್ರೆ ನಮ್ಮ ಸ್ವಂತ. ಅರ್ಥ ಮಾಡ್ಕೊಳ್ತಾ ಇಲ್ಲ, ಏನೇನ ಮಾತಾಡ್ತಿದ್ದೀರಾ? ನಾನೇನ್ ಹೇಳಿದೆ? ಜಾತಕ ಹುಟ್ಟುಬಿಟ್ಟೆ ನಾನು ಹುಟ್ಟುಬಿಟ್ಟೆ. ಹುಟ್ಟಿದ ಮೇಲೆ ನಾನೇನ್ ಹೇಳಿದೆ ಇವಾಗ? ಈ 12 ಮನೆಗಳಿದಾವಲ್ಲ, ಈ 12 ಮನೆ ಎಲ್ಲೂ ಹೋಗಲ್ಲ, ಅದು ನನ್ನ ಜೊತೆನೆ ಇರುತ್ತೆ. ಅಲ್ಲಿ ಬರುವ ಪಾತ್ರಗಳು ಅಲ್ಲಿ ಬರುವ ಪಾತ್ರಗಳನ್ನ ಅವರು ಭಾವಗಳು ಅಂತ ಹೇಳಿದ್ದಾರೆ. ನಿಮಗೆ ಭಾವನೆಗಳಾಗಿ ಬರುತ್ತದೋ ಅಂತ ಹೇಳಿದ್ದಾರೆ. ಲಗ್ನವನ್ನ ನೋಡಬೇಕಾದ್ರೆ ನಿನ್ನ ಶರೀರ, ನೀನು ಬೆಳಿತೀಯ, ಕುಳ್ಳುವಾಗಿರ್ತೀಯ, ಹುಟ್ತೀಯ, ಎಲ್ಲ ನೀನು ಓಕೆ. ನೀನು ಒಬ್ಬ ಇಟ್ಕೊಂಡು ಏನ್ ಮಾಡ್ತೀಯ? ಇಲ್ಲಿ ಕಾಡ್ನೆಲ್ಲ ಇರ್ತೀಯ, ನೀನು ನಾಡ್ನಲ್ಲಿ ತಾನೇ ಇರ್ತೀಯ. ನಾಡಲ್ಲಿರುವಾಗ ನಿನಗೆ ಈ ಸಂಬಂಧಗಳು ಬರಬೇಕಲ್ಲ. ಸಂಬಂಧಗಳಿದ್ರೆ ತಾನೇ ನೀನು. ಸಂಬಂಧಗಳೇ ಇಲ್ಲ ಅಂದ್ರೆ ನೀನೇನು ಒಂಟಿ ಜೀವನನ? ಏನ್ ನೀನು? ಅದಕ್ಕೆ ಅವ್ರು ಹೇಳ್ತಿದ್ದಾರೆ ಸಂಬಂಧಗಳು ಹೇಗೆ ಬರ್ತಾ ಇದೆ ಅಂತ ತೋರಿಸ್ತಾ ಇರೋದು. ಯಾವ್ಯಾವ ಭಾವದಲ್ಲಿ ಯಾವ್ಯಾವ ಸಂಬಂಧಗಳು ಇರುತ್ತೆ, ಆ ಸಂಬಂಧಗಳು ಇವರಿಗೆ ಬರುತ್ತೆ ಅಂತ ಹೇಳ್ತಿರೋದು. ಯಾವ್ಯಾವ ಭಾವದಲ್ಲಿ ಯಾವ್ಯಾವ ಸಂಬಂಧ ಇದೆ ಅಂತ ನೀವು ತಿಳ್ಕೊಳ್ಬೇಕು ಅಂತ ಹೇಳ್ತಿರೋದು ನಾನು. ಅರ್ಥವಾಯ್ತಾ? ಇನ್ನೂ ಅರ್ಥವಾಗಿಲ್ಲ. ಓಕೆ, ಇನ್ನೂ ಅರ್ಥವಾಗೋಣ, ಮಾಡೋಣ. ಓಕೆ, ನೋ ಪ್ರಾಬ್ಲಮ್, ಅರ್ಥ ಮಾಡ್ಕೊಳ್ಳೋಣ. ಓಕೆ, ಈಗ ನಾನು ಹುಟ್ಟಿದ ತಕ್ಷಣನೇ ನಾನು ಕಪ್ಪಿಗಿದ್ದೀನೋ, ಬೆಳ್ಳಗಿದ್ದೀನೋ, ಗುಂಡಗಿದ್ದೀನೋ ಅದೆಲ್ಲ ನೆಕ್ಸ್ಟು. ನಾನು ಹುಟ್ಟಿದ ತಕ್ಷಣನೇ ನನಗೆ ಒಂದು ಕುಟುಂಬ ಬರುತ್ತಾ ಅಂತ ಪ್ರಪಂಚದಲ್ಲಿ? ಬರುತ್ತೆ. ಆ ಕುಟುಂಬ ಅದು ದೊಡ್ಡದಾಗಿತ್ತೋ ಚಿಕ್ಕದಾಗಿತ್ತೋ ಅದು ಹೇಗಿತ್ತೋ ಅದು ನೆಕ್ಸ್ಟು. ನ್ಯಾಚುರಲ್ ಆಗಿ ನಾನು ಹುಟ್ಟಿದ ತಕ್ಷಣನೇ ನನಗೆ ಒಂದು ಕುಟುಂಬ ಬಂತು. ಸೊ ಅದಕ್ಕೆ ಅವರು 2ನೇ ಮನೆ ಕೊಟ್ರು. 3ನೇದಾಗಿ ಏನಾಯ್ತು? ತಮ್ಮಂದಿರು, ತಮ್ಮನ ಬಗ್ಗೆ ಚಿಂತನೆ ಮಾಡೋದು ತಮ್ಮಂದಿರು. 4ನೇದು ಏನ್ ಹೇಳ್ತಿದ್ದಾರೆ? ತಾಯಿ. 5ನೇದು ಏನ್ ಹೇಳ್ತಿದ್ದಾರೆ? ನನ್ನ ಮಕ್ಕಳು. 6ನೇದು ಏನ್ ಹೇಳ್ತಿದ್ದಾರೆ? ನನಗೆ ಬರುವಂತ ಸೋದರರು, ಇದು ಶತ್ರುಗಳು. 6ನೇದು ಏನ್ ಹೇಳಿದ್ರು? 7ನೇದು ಏನ್ ಹೇಳ್ತಿದ್ದಾರೆ? ನನಗೆ ಬರುವ ಪತ್ನಿ ಅಥವಾ ಪತಿ ಅಥವಾ ಪ್ರತಿಸ್ಪರ್ಧಿ. ಇದು 8ನೇ ಮನೆ ಬಂದು ಆಯುಸ್ಸು. 9ನೇ ಮನೆ ಬಂದು ತಂದೆ. 9 ತಂದೆ. 10 ಬಂದು ಏನ್ ಹೇಳಿದ್ರು ಇದು ಸಂಬಂಧದಲ್ಲಿ? ಗುರುಗಳೇ, ಅತ್ತೆ, ತಂದೆ ಮತ್ತು ತಂದೆಯ ಧನ, ಯಾವುದು? ಸರ್ಕಾರ, ಪ್ರತಿಭೆ, ಉದ್ಯೋಗ, ಆತ್ಮ. ಸಂಬಂಧ ಮಾತ್ರ ಮಾತಾಡಿ. ಆತ್ಮ. ಅತ್ತೆ ಗುರುಗಳೇ. ಲಗ್ನ 1 ಅಂದ್ರೆ ನಾನು, ಆಯ್ತಾ? 2 ಅಂದ್ರೆ ಕುಟುಂಬ, ನನ್ನ ಕುಟುಂಬ. 3 ಅಂದ್ರೆ ತಂದೆ, ಅದು ತಮ್ಮ. 4 ಅಂದ್ರೆ ತಾಯಿ. 5 ಅಂದ್ರೆ ಮಕ್ಕಳು. 6 ಅಂದ್ರೆ
ಶತ್ರು. ಸೋದರ ಮಾವ. ಸೋದರ ಮಾವ. 7 ಅಂದ್ರೆ ಪ್ರತಿಸ್ಪರ್ಧಿ. ಪತ್ನಿ. ಪತ್ನಿ. ಗುರು. 8 ಅಂದ್ರೆ ಆಯುಷು. ಆಯುಷ್. 9 ಅಂದ್ರೆ ತಂದೆ. 10 ಅಂದ್ರೆ ಉದ್ಯೋಗ. ರೇ ಜೀವನದ ಬಗ್ಗೆ ಮಾತಾಡ್ರಿ ಅಂದ್ರೆ ತಿರ್ಗಾ ಅತ್ತೆ ಗುರುಗಳೇ. 10ನೇ 1000 ಕಾಮೆಂಟ್ಸ್ ಇರುತ್ತೆ. ಕೀರ್ತಿ. 10ನೇ ಮನೆ ಒಳಗಡೆ 1000 ವಿಷಯಗಳಿರುತ್ತೆ. ಫಸ್ಟ್ ನೀವು ಡಿಸೈಡ್ ಮಾಡ್ಕೊಂಡಿದ್ದೀರಿ, ಇವಾಗ ಸಂಬಂಧಗಳನ್ನ ನೋಡ್ತಾ ಇದ್ದೀರಾ ಅಷ್ಟೇ. ಸಂಬಂಧಗಳ ಸರಿ ಬಗ್ಗೆ ಗುರು. ಮಾತ್ರ ಚಿಂತನೆ ಮಾಡಿ. ಆಯ್ತು. 10 ಏನ್ ಬರುತ್ತೆ? ಅತ್ತೆ ಅತ್ತೆ. ಅತ್ತೆ ಅತ್ತೆ ಅತ್ತೆ. ಅತ್ತೆ. ಓಕೆ. ಆಮೇಲೆ 11ನೇದು ಬಂದು ಸೋದರತ್ತೆ. ಚಿಕ್ಕಪ್ಪ. ಅಣ್ಣ. ಹ್ಮ್. ಅಣ್ಣ. ಅಣ್ಣನ ಸೊಸೆ, ಅಳಿಯ. ಓಕೆ. 12 ಬಂದು ತಂದೆ ತಾಯಿ ಗುರುಗಳೇ. ಅಜ್ಜಿ ತಂದೆ ತಾಯಿ ಅಜ್ಜಿ ಗುರುಗಳೇ. ಅಜ್ಜಿ ಬರ್ಬೋದು. ಅಜ್ಜಿ ಅಂದ್ರೆ ಒಂದೇ, ತಂದೆ ತಾಯಿ ಅಂದ್ರೆ ಒಂದೇ. ಗುರುಗಳೇ. ಅಜ್ಜಿ. ಇವಾಗ ನಿಮಗೆ ಹೆಂಗೆ ಇದನ್ನ ತಗೊಂಡ್ರು ಅಂತ ನಾನು ಹೇಳ್ತೀನಿ ಕೇಳಿ. ಇದನ್ನ 4ನ್ನ ನಾನು ಹುಟ್ಟಿದ ಮೇಲೆ ನನ್ನ ಕುಟುಂಬ, ನನ್ನ ಜೊತೆ ಹುಟ್ಟಿದ್ರಿಂದ ತಮ್ಮ, ಇದು ನನ್ನ ತಾಯಿ. ಅವಾಗ 1 2 3 4 ನಿಮಗೆ ಗೊತ್ತಾಗಿದೆ. 5ನೇದು ಯಾರು? ನನ್ನ ಮಕ್ಕಳ. ಹೌದು. ಹೌದು. ಸರಿ, 5ನೇದ್ರಲ್ಲಿ ಮಕ್ಕಳು. ತಿರ್ಗಾ ಇನ್ನೇನಕ್ಕೆ ತಾತ ಅಂತ ಬರ್ದಿದ್ದಾರಾ? ಹೌದು. ತಾತ ಅಂತ ಬರ್ದಿದ್ದಾರಾ? ಅತ್ತಿಗೆ, ಚಿಕ್ಕಮ್ಮ, ತಾತ 3 ಬರುತ್ತೆ. ಬರ್ದಿದ್ದಾರೆ. ಇವಾಗ ಒಂದಂತ ತಿಳ್ಕೊಳ್ಳೋಣ. ತಾತ ಅಂತ ಬರ್ದಿದ್ದಾರಾ? ಹೌದು. ಹೌದು. 9ನೇ ಮನೆ ಯಾವಾಗ್ಲೂ ಅಪ್ಪ ಅಂತ ಹೇಳಿದ ಮೇಲೆ ಇಲ್ಲಿಂದ 9ನೇ ಮನೆ 1 2 3 ಮೇಲಿಂದ ಧನುಸು ರಾಶಿಯಿಂದ 1 2 3 4 5 6 7 8 9. 9ನೇದು ನನ್ನ ತಂದೆ ಆದ್ರೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 9ನೇದು ನನ್ನ ತಂದೆ ಆದ್ರೆ ಅವ್ರ ತಂದೆ ಯಾರಾಗ್ತಾರೆ? 9ನೇ ಮನೆ ಆಗತ್ತಾ? ಹೌದು. ಕನ್ಫ್ಯೂಸ್ ಮಾಡ್ಕೊಬೇಡಿ. ಭಾಗ್ಯ, ಊರ್ಗ್ ಹೋಗೋದು, ಟ್ರಾವೆಲ್ ಮಾಡೋದು ಅದೆಲ್ಲ ಆಮೇಲೆ. 9ನೇ ಮನೆ ತಂದೆ ಅಂತ ಕಾಲಪುರುಷನ ಅಂಗಭಾಗದಲ್ಲಿ ಡಿಸೈಡ್ ಮಾಡಿದ್ದಾರೆ. ಸರಿನಾ? ಹೌದು. ಡಿಸೈಡ್ ಮಾಡಿದ್ದಾರೆ. ಈಗ ಹಾಗಾದ್ರೆ 9ನೇ ಭಾವದಿಂದ 9ನೇ ಭಾವ ಯಾವ್ದು ಬರುತ್ತೆ? ಅವ್ರ ತಂದೆನಾ? ಹೌದು. ಅವ್ರ ತಂದೆ ನನಗೇನಾಗಬೇಕು? ತಾತ ಅಲ್ಲ? ಹೌದು. ಅವಾಗ ತಾತ ಕರೆಕ್ಟು. ಓಕೆ. ಆಮೇಲೆ ಇನ್ನೇನು ಹಾಕಿದ್ದಾರೆ? ಸೋದರತ್ತೆ ಅಂತ ಹಾಕಿದ್ದಾರೆ. ಸೋದರತ್ತೆ ಅಂದ್ರೆ 8ನೇ ಮನೆ ಹಾಕಿದ್ದಾರೆ, 11ನೇ ಮನೆ ಹಾಕಿದಾರಾ ಇಲ್ಲಿ? ಹೌದು. ಹೌದು. ಓಕೆ. ಈಗ 1ನೇ ಮನೆ, 2ನೇ ಮನೆ, 3ನೇ ಮನೆ ನನಗ್ ತಮ್ಮ ಆದ್ರೆ, ತಮ್ಮನ ತಂಗಿ ಆದ್ರೆ, ನಮ್ಮ ಅಪ್ಪನಿಗೆ ಅಂದ್ರೆ 9ನೇ ಮನೆಗೆ 1ನೇ ಮನೆ, 2ನೇ ಮನೆ, 3ನೇ ಮನೆ ಅದು ತಮ್ಮನ ತಂಗಿನ ಆಗುತ್ತಾ? ಹೌದು. ಸೊ ಅಲ್ಲಿ ಸೋದರತ್ತೆ ಅಂತ ಕೊಟ್ಟಿದ್ದಾರೆ. ಚಿಕ್ಕಪ್ಪ ಅಂತ ಕೊಟ್ಟಿದ್ದಾರಾ? ಹೌದು. ಈಗ ನನಗೆ ತಮ್ಮ 3ನೇ ಮನೆ, ನನಗ್ ತಮ್ಮ 3ನೇ ಮನೆ ಆದ್ರೆ ನಮ್ಮ ಅಪ್ಪನಿಗೆ 3ನೇ ಮನೆನೂ ತಮ್ಮ ತಾನೆ? ಹೌದು. ಕರೆಕ್ಟಾ? ಹೌದು. ಅವಾಗ ಅವನಿಗೂ ತಮ್ಮ ಆದ್ರೆ, ಅವ್ರಿಗೆ ತಮ್ಮ ಆದ್ರೆ ನನಗ್ ಚಿಕ್ಕಪ್ಪ ತಾನೆ? ಹೌದು. ಓಕೆ. ಈಗ ನನಗೆ 4ನೇ ಮನೆ ನಮ್ಮ ತಾಯಿನಾ? ಹೌದು. ಬರ್ದಿರೋದು ಓದ್ಕೊಳ್ಳಿ, ನೋಡ್ಕೊಳ್ಳಿ. ನನಗೆ 4ನೇ ಮನೆ ತಾಯಿ ಅಂತ ಕೊಟ್ಟಿದ್ದೀನಾ? ಹೌದು. ಈಗ ನಮ್ಮ ಅಪ್ಪನಿಂದ 4ನೇ ಮನೆ, ನಮ್ಮ ಅಪ್ಪನ ಮನೆ ಎಷ್ಟನೇ ಮನೆ? 9. 9ನೇ ಮನೆಯಿಂದ 4ನೇ ಮನೆ ಅವರಮ್ಮನ ಮನೆನಾ? ಹೌದು. 12ನೇ ಮನೆ ಅಮ್ಮನ ಮನೆ ಬರುತ್ತೆ.
ಅವಾಗ ತಂದೆಯ ತಾಯಿ ಅಂತ ಬರ್ದಿದ್ದೀನಾ? ಹೌದು ಹೌದು. ಹೌದು ಗುರುಗಳೇ. ತಂದೆಯ ತಾಯಿ ಅಂತ ಬರ್ದಿದ್ದೀನಾ? ಹೌದು ಗುರುಗಳೇ. ಹೌದು ಹೌದು ಓಕೆ. ಈಗ ನಮ್ಮಮ್ಮ 4ನೇ ಮನೆನಾ? ಹೌದು ಗುರುಗಳೇ. ಕರೆಕ್ಟಾ? ಹೌದು ಹೌದು ಹೌದು. ನನಗೆ 3ನೇ ಮನೆ ತಮ್ಮ ಆದ್ರೆ ನಮ್ಮ ಅಮ್ಮನಿಗೆ 3ನೇ ಮನೆ ಯಾವುದು? ತಮ್ಮ, ಅವ್ರ ತಮ್ಮ ಯಾರು? ಅಲ್ಲಿಂದ 3ನೇ ಮನೆ ಗುರು. ನಮ್ಮ ಅಮ್ಮನಿಗೆ ತಮ್ಮ ಆಗ್ಬೇಕಾದ್ರೆ 3ನೇ ಮನೆನಾ? ಹೌದು ಹೌದು ಗುರುಗಳೇ. ಸೋದರ ಅವಾಗ ಮಾವ. 3ನೇ ಮನೆ ಅವರಿಗೆ 3ನೇ ಮನೆ, ಅದು ಸೋದರ ಮಾವನ ನನಗೆ? ಹೌದು 6ನೇ ಮನೆ ಹೌದು. ಗುರು. ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ ಗುರು. ಆಮೇಲೆ 6ನೇ ಮನೆಯಲ್ಲಿ ಶತ್ರು ಬದಲಿಗೆ ಸೋದರ ಮಾವ ಬರ್ಕೊಳ್ಬೋದಲ್ಲ ಗುರುಗಳೇ? ರೀ, ಶತ್ರು ಅನ್ನೋರು ಹೊರಗಡೆಯಿಂದ ಬರ್ತಾರೆ, ಒಳಗಡೆನೂ ಇರ್ತಾರೆ, ಎಲ್ಲಿ ಬೇಕಾದ್ರೂ ಇರ್ತಾರೆ. ನಾವಿಲ್ಲಿ ಮಾವನ ಬಗ್ಗೆ ಚಿಂತನೆ ಮಾಡಬೇಕು ಅಂತಂದ್ರೆ ಯಾವ ಭಾವ ನೋಡಬೇಕು ಅಂತ ನಿಮ್ಮ ಅರಿವಿಗೆ ಬರ್ಲಿ ಅಂತ ಮಾತಾಡ್ತಿರೋದು, ಓಕೆ. ಬದಲಿಗಲ್ಲ. ಈಗ ಯಾರಾದ್ರೂ ನಿಮ್ಮ ಮಾವನ ಬಗ್ಗೆ, ಸೋದರ ಮಾವನ ಬಗ್ಗೆ ಹೇಳಿ ಅಂತ ಬಂದ್ರೆ ಏನ್ ಹೇಳ್ತೀರಾ? ಅಂತದೊಂದು ಭಾವನೆ ಇಲ್ಲ ಅಂತೀರಾ? ಎಸ್ ಕರೆಕ್ಟ್. ಆರನೇ ಭಾವನೆ. ಹಾ, ಓಕೆ. ಸೊ ನನಗೆ 2ನೇ ಮನೆ ಕುಟುಂಬನಾ? ಹೌದು ನನಗೆ 2ನೇ ಮನೆ ಕುಟುಂಬ ಆದ್ರೆ ನನ್ನ ಹೆಂಡತಿ 7ನೇ ಮನೆನಾ? ಹೌದು ಗುರುಗಳೇ. ಹೌದು ಗುರು. ನನ್ನ ಹೆಂಡತಿ 7ನೇ ಮನೆ ಆದ್ರೆ ಅವಳಿಗೆ 2ನೇ ಮನೆ 8ನೇ ಮನೆ ಅವಳ ಕುಟುಂಬನಾ? ಹೌದು ಹೌದು ಗುರು. ಇದು ಅತ್ತೆಯ ಕುಟುಂಬನಾ ಇದು? ಹೌದು ಅತ್ತೆಯ ಹೌದು. ಕುಟುಂಬ. ಸೊ ವರದಕ್ಷಿಣೆ ಎಲ್ಲಿಂದ ತಗೊಂಬರೋದು ನಾವು? ಅಲ್ಲಿಂದಾನೆ. ಅದಕ್ಕೆ ಅವರು ವರದಕ್ಷಿಣೆ 8ನೇ ಮನೆ ಕೊಟ್ಟಿದ್ದಾರೆ. ಅರ್ಥವಾಯ್ತಾ? ಅರ್ಥ ಆಯ್ತು ಗುರು. ಓಕೆ. ಸೊ ನಮ್ಮ ಅತ್ತೆ ಮನೆ, ನನ್ನ ಹೆಂಡತಿ ಮನೆ 3ನೇ ಮನೆ ಆದ್ರೆ ಅವಳಿಗೆ 4ನೇ ಮನೆ, ಈಗ ನನಗೆ 4ನೇ ಮನೆ ತಾಯಿ ಆಯ್ತು. ಹೌದು. ನನ್ನ ಹೆಂಡತಿಗೆ ಹೌದು. 4ನೇ ಮನೆ ಯಾವುದು? 11ನೇ ಭಾವ. 10ನೇ ರೇ, ಭಾವ. ನನ್ನ ಹೆಂಡತಿಗೆ 4ನೇ ಮನೆ 10. ಯಾವ್ದ್ರಿ? 10ನೇ ಭಾವ. 10ನೇ ಭಾವ. ಎಲ್ಲಿ ಅತ್ತೆ. ಏನೇನೋ ಹೇಳ್ತೀರಾ? ಅವಾಗ ಅತ್ತೆ ಕರೆಕ್ಟಾ ಇಲ್ಲಿ? ಹೌದು ಗುರು. ಹೌದು ಗುರುಗಳೇ. ಹೌದು ಗುರು. ತಂದೆಯ ದನ ಅಂತ ಬರ್ದವ್ರೆ. ಇಲ್ಲಿ ನೋಡಿ, ನನಗೆ 2ನೇ ಮನೆ ದನ ಆದ್ರೆ ನಮ್ ತಂದೆಗೆ 2ನೇ ಮನೆ ದನ ಆಗತ್ತಾ? ಹೌದು ಗುರು. ಹೌದು ಗುರು. ಓಕೆ. ನಮ್ಮ ತಾಯಿಗೆ 4ನೇ ಮನೆ ಆದ್ರೆ ಅವಳಿಗೆ 2ನೇ ಮನೆ ದನ, ತಾಯಿಗೆ ದನ ಆಗತ್ತಾ? ಹೌದು ಗುರು. ಓಕೆ. ನನಗೆ 2ನೇ ಮನೆ ಆದ್ರೆ ನನ್ನ ಶತ್ರುಗೆ 2ನೇ ಮನೆ ದನ ಆಗತ್ತಾ? ಹೌದು ಗುರು. ಹೌದು ಗುರು. ಅರ್ಥವಾದ ಹೇಳ್ತಿರೋದು? ಆಯ್ತು ಗುರು. ಹೌದು. ಓಕೆ. ಈಗ ಇದು ಮುಂದ್ಗಡೆ ಹಿಂದ್ಗಡೆ ನೋಡಿ. ಈಗ ಶರೀರ ನಂದು ಸೆಂಟ್ರು, ಮುಂದ್ಗಡೆ ಇರೋದು ಬಂದು ನಾನು ಹುಟ್ಟಿದ ಮೇಲೆ, ನಾನು ಹುಟ್ಟಿದ ಮೇಲೆ ಬರ್ತಕ್ಕಂಥದ್ದು ಕುಟುಂಬ, ತಮ್ಮ, ಇವರೆಲ್ಲ. ಹಿಂದ್ಗಡೆ ಬನ್ನಿ. ಹಿಂದ್ಗಡೆ ಬಂದ್ರೆ ನನಗಿಂತ ಮುಂಚೆ ಹುಟ್ಟಿದವರು ಇರ್ತಾರ? ಹೌದು ಹೌದು. ಹೌದು ಗುರು. ಸೊ ಅವಾಗ ಅದೇ ನನಗಿಂತ ಮುಂದ್ಗಡೆ ನಾನು ತಮ್ಮ ಆಗ್ಬೇಕಾದ್ರೆ ನನಗೆ ನಮ್ಮ ಅಣ್ಣನಿಗೆ ನಾನು 8ನೇ ಮನೆ ಆಗ್ಬೇಕು. 3ನೇ ಮನೆ. 3ನೇ ಮನೆ ಅಂದ್ರೆ ಯಾವ್ದು ಬರುತ್ತೆ ಅವಾಗ? 11ನೇ ಮನೆ. 11ನೇ ಮನೆಯಲ್ಲಿ ಅಣ್ಣ ಅಂತ ಕೊಟ್ಟಿದ್ದೀನಿ. ಈಗ ನಾನು ಹೇಳಿದ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ನನಗೆ ತಮ್ಮ ಆಗಬೇಕು ಅಂತ ಹೇಳಿದ್ರೆ ನನಗೆ 3ನೇ ಮನೆ ಬಂದು ನನಗೆ ತಮ್ಮ ಆಗ್ತಾನೆ. ಈಗ ನಾನು ಒಬ್ಬರಿಗೆ ತಮ್ಮ ಆಗಬೇಕಾದ್ರೆ ಅವರು ನನಗಿಂತ 3ನೇ ಮನೆಯಲ್ಲಿ ಇರಬೇಕಲ್ವಾ? ಹೌದು. ಸೊ ಅವಾಗ ಹೌದು. 3ನೇ ಮನೆ ಅಂತ ಎಲ್ಲಿಂದ ಬರಬೇಕು? 1, 12, 11, 1, 2, 3. ಸೊ 11ನೇ ಭಾವ ಬಂದು ನನಗೆ ಅಣ್ಣ ಆಗ್ತಾನ? ಹೌದು ಹೌದು ಗುರು. ಓಕೆ. ಸೊ ಈಗ ದೇಹದಲ್ಲಿ ಬಂದಾಗ ನನಗೆ ಬಲಗಣ್ಣು ಅಂತಕ್ಕಂಥದ್ದು ಮುಂದ್ಗಡೆ ಆದ್ರೆ ಎಡಗಣ್ಣು 12ನೇ ಮನೆ, ಬಲಕಿವಿ ಅಂತಕ್ಕಂಥದ್ದು 3ನೇ ಮನೆ ಆದ್ರೆ ಎಡಕಿವಿ ಅಂತಕ್ಕಂಥದ್ದು 11ನೇ ಮನೆ. ಇದನ್ನ ನೀವು ರೊಟೇಟ್ ಮಾಡಿ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಯಾರ ಬಗ್ಗೆ ಕೇಳ್ತಿದ್ದೀರಾ, ಯಾವುದ್ರ ಬಗ್ಗೆ ಕೇಳ್ತಿದ್ದೀರಾ ಅನ್ನೋದು ನಿಮಗೆ ಅರ್ಥವಾಗತ್ತೆ.
ಅದು ಅರ್ಥವಾಗ್ದಲೇ ಇದ್ರೆ ಬ್ಯಾ 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 ಅನ್ಬೇಕು. ಏನೋ ಕೇಳ್ತವ್ರೆ, ಯಾರಿಗೆ ಕೇಳ್ತವ್ರೋ ಇದು ಗೊತ್ತಿಲ್ಲ ಅಂತ. ಬಲಗಿವಿ ಯಾವ- ಯಾವ್ದು ಗುರುಗಳೇ? ಆ ಬಲಗಿವಿ ಮಲಗಿವಿ ಹನ್ನೊಂದು, ಎಡಗಿವಿ ಮೂರನೇದು. ನಾವು ಬಾಡಿ ನಿಲ್ಸ್ಕೊಂಡಿದ್ರೆ ಸರಿ. ಇನ್ನು ಇದು ರಿಲೇಶನ್ಶಿಪ್ ಮುಗೀತಾ? ರಿಲೇಶನ್ಶಿಪ್ ನೋಡಿ, ನೀವು ರಿಲೇಶನ್ಶಿಪ್, ನಿಮ್ಮ ರಿಲೇಶನ್ಶಿಪ್ ಯಾರು ಬೇಕಾದ್ರೆ ನಿಮ್ಮನ್ನು ಬಂದು ಕೇಳ್ಬೋದು. ಇವಾಗ ನಿಮ್ಮ ಶತ್ರುವಿನ ಆಸ್ತಿ ನಿಮಗೆ ಬರುತ್ತಾ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಶತ್ರುವಿನ ಆಸ್ತಿ ಎಷ್ಟು? ಶತ್ರು ಯಾರು? 4ನೇ ಮನೆನಾ? 6ನೇ ಮನೆ ಗುರುಗಳೇ. 6ನೇ ಮನೆ ಶತ್ರುನಾ? ಹೌದು ಹೌದು. ಆಸ್ತಿ ಅಂದ್ರೆ 4ನೇ ಮನೆನಾ? ಹೌದು. ಸೊ ಇವನ ಶತ್ರು ಯಾರು? ನಿಮ್ಮ ಶತ್ರು ಯಾರು? 6ನೇ ಮನೆ. 1 2 3 4. ಸೊ ಈ 4ನೇ ಮನೆ ಬಂದು ನಿಮ್ಮ ಶತ್ರುವಿನ ಆಸ್ತಿ. ನಿಮ್ಮ ಮನೆ ಬಂದು 1 2 3 4 ಇದು ಆಸ್ತಿ. ಯಾರ ಆಸ್ತಿ ಯಾರಿಗ ಹೋಗುತ್ತೆ? ಹೆಂಗ್ ನೋಡೋದು? ಫಸ್ಟ್ ಅವಾಗ ಏನ್ ಮಾಡ್ತೀವಿ? ನಿಂದು ಬಲ ಚಂದ್ರ ಚೆನ್ನಾಗಿದಾನ ಅಥವಾ ಗುರು ಸ್ಟ್ರಾಂಗ್ ಆಗಿದಾನ? ಈ ಮನೆಯ ಅಧಿಪತಿ ಯಾರು? ಈ ಮನೆಯ ಅಧಿಪತಿ ಯಾರು? ಅವರು ಯಾವ ತರ ಇದ್ದಾರೆ? ಇವರಿಬ್ಬರಲ್ಲಿ ಯಾರು ಬಲವಾಗಿದ್ದಾರೆ? ಕೇಳುವಂತ ಸಮಯಕ್ಕಾಗಿರ್ಲಿ, ನಡೆಯುವಂತ ದಶಾಭುಕ್ತಿ ಆಗಿರ್ಲಿ, ಅಥವಾ ಜಾತಕದಲ್ಲೇ ಆಗಿರ್ಲಿ. ಹುಟ್ಟಿದ ಜಾತಕದಲ್ಲೇ ನಿಮ್ಮ 4ನೇ ಭಾವ ವೀಕ್ ಆಗಿದೆ ಸ್ವಾಮಿ, ಚಂದ್ರ ಈ ಮನೆಯಲ್ಲಿದ್ದಾನೆ, ನೀಚನಾಗಿದ್ದಾನೆ, ಚಂದ್ರ ಶತ್ರು ಮನೆಯಲ್ಲಿದ್ದಾನೆ, 8ನೇ ಮನೆಯಲ್ಲಿದ್ದಾನೆ, ನೀಚನಾಗಿದ್ದಾನೆ, ಚಂದ್ರ ಶತ್ರು ಮನೆಯಲ್ಲಿದ್ದಾನೆ, ಚಂದ್ರ ಡಿಗ್ರಿ ತುಂಬಾ ಕಡಿಮೆನಲ್ಲಿದೆ, ಅಥವಾ 3 ಡಿಗ್ರಿಯಲ್ಲಿದೆ, ಅಥವಾ ಕಂಬಸ್ಟೆಡ್ ಆಗಿದ್ದಾನೆ. ಸೊ ನಿಮ್ಮದು 4ನೇ ಮನೆ ವೀಕ್ ಆಗಿದೆ. ಇಲ್ಲಿ 10ನೇ ಮನೆ 9ನೇ ಮನೆ ಚೆನ್ನಾಗಿದೆ. ಆವಾಗ ನಿಮ್ಮ ಶತ್ರುಗೆ ಜಯ, ನಿಮ್ಮಿಂದ ನಿಮ್ಮ ಶತ್ರುಗೆ ಜಯ. ಎಲ್ಲಾ ವಿಚಾರಗಳನ್ನು ಮಾಡಬಹುದು ಇಲ್ಲಿ. ಎಲ್ಲಾ ವಿಚಾರಗಳನ್ನು ಮಾಡಬಹುದು. ಆದರೆ ಯಾವ್ಯಾವ ಭಾವದಲ್ಲಿ ಯಾವ್ಯಾವ ಮನೆ ಇದೆ, ಯಾವ್ಯಾವ ಭಾವದಲ್ಲಿ ಏನೇನು ಅಡಕವಾಗಿದೆ ಅನ್ನೋದು ನಿಮಗೆ ಗೊತ್ತಾದ್ರೆ ಕೇಳೋ ಪ್ರಶ್ನೆ ಅರ್ಥವಾಗತ್ತೆ, ನೋಡೋ ವಿಧಾನ ನಿಮಗೆ ಗೊತ್ತಾಗತ್ತೆ. ಅಥವಾ ಏನಾದ್ರು ಡೌಟ್ ಇದೆಯಾ? ಅರ್ಥ ಆಯ್ತು ಗುರು. ಇಲ್ಲ ಗುರು. ಒಂದೇ ದಿವಸ